ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಒಂದು ಜೀವನದ ಒಂದು ನಿರ್ವಹಣೆಯ ಕಾಲದಲ್ಲಿ ಹಲವಾರು ಶಕುನಗಳಿರ್ಬೋದು, ಸೂಚನೆಗಳಿರ್ಬೋದು, ಹಾಗೆ ಕೆಲವೊಂದು ನಮಗೆ ಧನಾತ್ಮಕವಾಗಿ, ಕೆಲವೊಂದು ಋಣಾತ್ಮಕವಾಗಿ ಪ್ರಭಾವವನ್ನು ನಮ್ಮ ಜೀವನದ ಮೇಲೆ ಬೀಳ್ತಕ್ಕಂಥದ್ದು. ನಾವು ಮುಖದ ಮುಖಾಂತರ ಮಾಡ್ತಕ್ಕಂಥ ಸನ್ನೆಗಳಿರ್ಬೋದು, ಕೈಗಳ ಮುಖಾಂತರ ಮಾಡ್ತಕ್ಕಂಥ ಸನ್ನೆ ಇರ್ಬೋದು, ಅಥವಾ ಮುಖಚರ್ಯಗಳಿರ್ಬೋದು, ಇವೆಲ್ಲವೂ ಕೂಡ ಧನಾತ್ಮಕ ಋಣಾತ್ಮಕ ಎರಡನ್ನೂ ಕೂಡ ಅವಲಂಬಿಸಿರುತ್ತೆ. ಯಾರಾದರೂ ನೋಡ್ಬಿಟ್ಟು ನೀವು ಮುಖನ ಒಂಥರ ಅಸಹ್ಯವಾಗಿ ಇಟ್ಕೊಂಡಾಗ ಅದೇನು ತೋರಿಸುತ್ತೆ? ಋಣಾತ್ಮಕ ತೋರಿಸುತ್ತೆ. ಅದೇ ನೀವು ಯಾರಾದರೂ ನೋಡಿ ಸ್ವಲ್ಪ ಮುಖವನ್ನು ಹಸನ್ಮುಖಿಯಾಗಿಟ್ಟಾಗ ಅದು ಧನಾತ್ಮಕ ತೋರಿಸುತ್ತೆ. ಅದೇ ವಿಚಾರದಲ್ಲಿ ನಮ್ಮ ಇತಿಹಾಸದಲ್ಲಿ ಪೂರ್ವದಿಂದಲೂ ಕೂಡ ಒಂದು ವಿಷಯದ ಬಗ್ಗೆ ನಾವೆಲ್ಲ ಗಮನ ಇಟ್ಟೇ ಇಲ್ಲ. ಆ ವಿಷಯ ಯಾವುದು ಅಂದರೆ ಚಪ್ಪಾಳೆಯ ಮಹತ್ವ. ನಾವು ಚಪ್ಪಾಳೆ ತಟ್ತೀವಿ, ಈ ರೀತಿ ಚಪ್ಪಾಳೆ ತಟ್ತೀವಿ. ಇದು ಏನನ್ನು ಸೂಚಿಸುತ್ತೆ? ಈ ಚಪ್ಪಾಳೆಯ ಮಹತ್ವ ಏನು? ಎಷ್ಟು ಶುಭ ಇರುತ್ತೆ? ಇದರಿಂದ ನಮಗೆಷ್ಟು ಒಳ್ಳೆಯದಾಗುತ್ತೆ, ಎದುರುಗಡೆಯವ್ರಿಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಕೂಲಂಕುಷವಾಗಿ ತಿಳ್ಕೊಳ್ಳೋಣ. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಹಿಂದೂ ಹೈಂದವ ಸನಾತನ ಸಂಸ್ಕೃತಿಯಲ್ಲಿ ಚಪ್ಪಾಳೆ ಸದ್ದಿನ ವಸ್ತು ಅಲ್ಲ, ಸದ್ದು ಮಾಡ್ತಕ್ಕಂಥ ಕ್ರಿಯೆ ಅಲ್ಲ. ಏನು ಚಪ್ಪಾಳೆ ಅಂದರೆ ಸದ್ದು ಮಾಡ್ತಕ್ಕಂಥದ್ದು ಅಲ್ಲ. ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಚಪ್ಪಾಳೆಗೆ ವಿಶೇಷವಾದ ಆಧ್ಯಾತ್ಮಿಕ ವೈಜ್ಞಾನಿಕ ಮಹತ್ವ ಕೂಡ ಇದೆ. ಇದು ಶುಭ ಅಶುಭವನ್ನೂ ಕೂಡ ಸೂಚಿಸ್ತಕ್ಕಂತಹಾಗಿರುತ್ತೆ. ಅಪಹಾಸ್ಯಕ್ಕೂ ಕೂಡ ನಾವು ಚಪ್ಪಾಳೆ ತಟ್ತೀವಿ, ಸಂತೋಷಕ್ಕೆ ಚಪ್ಪಾಳೆ ತಟ್ತೀವಿ, ಯಶಸ್ಸಿಗೆ ಚಪ್ಪಾಳೆ ತಟ್ತೀವಿ, ವಿಜಯಕ್ಕೆ ಚಪ್ಪಾಳೆ ತಟ್ತೀವಿ, ಜಯಕ್ಕೆ ಚಪ್ಪಾಳೆ ತಟ್ತೀವಿ, ಪ್ರೋತ್ಸಾಹಕ್ಕೆ ಚಪ್ಪಾಳೆ ತಟ್ತೀವಿ. ನಾವು ಯಾರಾದರೂ ಮಕ್ಕಳು ಓಡ್ತಾ ಇದ್ದರೆ ಬಾ ಬಾ ಓಡು 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 ಅಂತ ಚಪ್ಪಾಳೆ ತಟ್ತೀವಿ, ಇದು ಸಹ ಪ್ರೋತ್ಸಾಹಕ್ಕಾಗಿ. ಹಾಗೆ ಅಪಹಾಸ್ಯಕ್ಕೂ ಚಪ್ಪಾಳೆ ತಟ್ತೀವಿ. ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದಾಗೂ ಹಿಂಗೆ ಚಪ್ಪಾಳೆ ತಟ್ಟಿದಾಗ ಅದು ಕೂಡ ಸ್ವಲ್ಪ ಅಪಹಾಸ್ಯ. ಅಥವಾ ಯಾರಾದರೂ ಮಾತಾಡ್ತಾ ಇರ್ತಾರೆ, ಅವಾಗ ಬೇಗ ಬೇಗ ಚಪ್ಪಾಳೆ ತಟ್ಟಿದ್ರೆ ನಿಲ್ಲಿಸ್ಬಿಡು ಸಾಕು, ಇನ್ನು ಸಾಕು ನಿಲ್ಲಿಸಿ ಅಂತಕ್ಕಂಥದ್ದನ್ನು ಕೂಡ ಸೂಚಿಸುತ್ತೆ. ಆದರೆ ಇದು ಕೇವಲ ಎದುರುಗಡೆಯವ್ರ ಮೇಲೆ ಪ್ರಭಾವನ, ನಮ್ಮ ಮೇಲೆ ಪ್ರಭಾವನ ಅಂತಕ್ಕಂಥದ್ದನ್ನು ನಾವು ಇವತ್ತು ತಿಳ್ಕೊಳ್ಳೋಕೆ ಹೋದಾಗ ನಾವು ಭಜನೆಯಲ್ಲಾಗ್ಬೋದು, ದೇವತಾರಾಧನೆಗಳಲ್ಲಾಗ್ಬೋದು, ಸಂಕೀರ್ತನೆಗಳಲ್ಲಾಗ್ಬೋದು, ನಾವು ಚಪ್ಪಾಳೆಯನ್ನು ತಟ್ಟತಕ್ಕಂತಹ ಸಂದರ್ಭ ಏನಿರುತ್ತೆ, ನಮಗೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಏನು ಹೇಳುತ್ತೆ, ನೀವು ಭಜನೆಯಲ್ಲಿ ಚಪ್ಪಾಳ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಅಂದಾಗ ನಮ್ಮ ಶಕ್ತಿ ಧನಾತ್ಮಕವಾಗಿ ವೃದ್ಧಿಯಾಗತ್ತೆ. ಆಮೇಲೆ ಕೈಗಳ ಮುಖೇನ ನಮಗೆ ಧನಾತ್ಮಕ ಶಕ್ತಿ ಕೂಡ ಬರುತ್ತೆ. ಆದರೆ ಭಕ್ತಿ ಕೂಡ ಜಾಗೃತಿ ಆಗುತ್ತೆ. ಮನಸ್ಸು ಏಕಾಗ್ರತೆಯನ್ನು ಸೂಚಿಸೋದು ಯಾವುದು? ಭಜನೆಯ ಚಪ್ಪಾಳೆ. ಮನಸ್ಸು ಏಕಾಗ್ರತೆಗೆ ಹೋಗುತ್ತೆ. ಆವಾಗ ನಮಗೆ ಎಷ್ಟೋ ಕಷ್ಟಗಳನ್ನು ಮರ್ತೋಗ್ತೀವಿ, ಒತ್ತಡಗಳು ಕಡಿಮೆ ಆಗುತ್ತೆ, ಮನಸ್ಸು ತೃಪ್ತಿಯಾಗಿರುತ್ತೆ, ಮೆಡಿಸಿನ್ಸ್ ಬೇಕಾಗಿಲ್ಲ. ಇದು ಅಷ್ಟು ಅದ್ಭುತವಾಗೂ ಕೂಡ ಇರುತ್ತೆ. ಪ್ರೋತ್ಸಾಹಕ್ಕಾಗಿ, ಮೆಚ್ಚುಗೆಗಾಗಿ, ಮಕ್ಕಳಿಗೆ ಒಳ್ಳೆಯದಾಗೋದಕ್ಕೆ, ಸಾಧನೆಯನ್ನು ಕೊಂಡಾಡಲು ಚಪ್ಪಾಳೆಯನ್ನು ತಟ್ಟತಕ್ಕಂಥದ್ದು ಆತ್ಮವಿಶ್ವಾಸ ಮೂಡಿಸುತ್ತೆ, ಧೈರ್ಯ ಕೊಡುತ್ತೆ ಈ ಚಪ್ಪಾಳೆ. ಅದೇ ರೀತಿ ನೋಡೋಕೆ ಹೋದಾಗ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಈ ಚಪ್ಪಾಳೆಯಿಂದ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರ ಜೊತೆಗೆ ಕೆಲವರನ್ನು ನಾವು ಭ್ರಮಿಸಲು, ಯಾರೋ ಈಗ ಒಂದು ನಾಯಿ ಅಥವಾ ಯಾವುದೋ ಒಂದು ಹಾವು ಇನ್ನೊಂದನ್ನೇನೋ ಹಿಡ್ಕೊಂಡಿದೆ ಅಂದರೆ ಅದನ್ನು ನಾವು ಚಪ್ಪಾಳೆ ತಟ್ಟಿದಾಗ ಅಲ್ಲಿ ಒಂದು ನೆಗೆಟಿವ್ ಆಗಿ ಒಂದು ಪ್ರಾಣಿಗೆ ಹಿಂಸೆ ಆಗ್ತಾಯಿದೆ. ಅಂತಹ ಸಮಯದಲ್ಲಿ ಚಪ್ಪಾಳೆ ತಟ್ಟೋದು ನಮ್ಮ ದೇಹಕ್ಕೆ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ಕೊಡ್ತಕ್ಕಂಥದ್ದಾಗಿರುತ್ತೆ. ಶೋಕದ ಸಮಯದಲ್ಲಿ, ಸಾವಿನ ಸಮಯದಲ್ಲಿ, ಎಷ್ಟೋ ಜನ ಸಾವಿನ ಸಮಯದಲ್ಲಿ ಭಜನೆ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾರೆ, ಅದು ಕೂಡ ಅಷ್ಟು ಶುಭ ಅಲ್ಲ. ಕೆಣಕಲು, ವ್ಯಂಗ್ಯಕ್ಕಾಗಿ ಅವಮಾನಿಸಲು, ಅಣಕ ಮಾಡಲು, ಅಪಹಾಸ್ಯಕ್ಕೆ ಈ ಚಪ್ಪಾಳೆಯನ್ನು ತಟ್ಟಬಾರದು. ಚಪ್ಪಾಳೆಯಿಂದ ಆಯಸ್ಸು ವೃದ್ಧಿಯಾಗುತ್ತೆ, ನಿಮ್ಮಲ್ಲಿ ಒಂದು ಧನಾತ್ಮಕ ಶಕ್ತಿ ಬರುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.